ದೇಶದಲ್ಲಿ ಇವತ್ತು ನಡೀತಾ ಇರುವಂತಹ ವೋಟ್ ಚೋರಿ ಇದು ಒಂದು ಆಂದೋಲನ ಇವತ್ತು ಇಡೀ ರಾಷ್ಟ್ರದಲ್ಲಿ ಒಂದು ದೊಡ್ಡ ವಿಷಯವಾಗಿ ಹೊರಹೊಮ್ಮಿದೆ. ಇದನ್ನ ಎಐಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ರಾಹುಲ್ ಗಾಂಧಿ ಅವರು ಇದನ್ನ ತಗೊಂಡಂತ ಒಂದು ದೊಡ್ಡ ನಿರ್ಧಾರ ಇದು ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಆಯಿತು. ಈ ಒಂದು ಆಂದೋಲನ ಇಡೀ ರಾಷ್ಟ್ರದಲ್ಲಿ ಇವತ್ತು ಎಲೆಕ್ಷನ್ಗೆ ಪ್ರಮುಖವಾದಂತಹ ಅಂಶವಾಗಿ ಪರಿವರ್ತನೆ ಆಗಿರೋದು ನಿಜವಾಗ್ಲೂ ಕೂಡ ಒಂದು ಜನಗಳಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿಕ್ಕೆ ಒಂದು ದೊಡ್ಡ ಆಂದೋಲನ ಆಯಿತು. ಅದಕ್ಕೆ ನಾವು ಕಾರಣಭೂತರಾದಂತ ನಮ್ಮ ಎಐಸಿಸಿ ಅಧ್ಯಕ್ಷರಾದಂತ ಗೌರವಾನ್ವಿತ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರಿಗೆ ನಾವು ಧನ್ಯವಾದ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಅವರು ಕೊಟ್ಟಂತ ಕರೆಯ ಮೇರೆಗೆ ಎಗೇನೆಸ್ಟ್ ವೋಟ್ ಚೋರಿ ಕ್ಯಾಂಪೇನ್ಗೆ ಸಿಗ್ನೇಚರ್ ಕ್ಯಾಂಪೇನ್ ಮಾಡ್ಲಿಕ್ಕೋಸ್ಕರ ಸನ್ಮಾನ್ಯ ಅಧ್ಯಕ್ಷರು ಮತ್ತೆ ಸುರ್ಜೇವಾಲಾ ಅವರು ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಮತ್ತೆ ಎಲ್ಲ ಎಐಸಿಸಿ ಸೆಕ್ರೆಟರಿಗಳು ಮತ್ತೆ ವರ್ಕಿಂಗ್ ಪ್ರೆಸಿಡೆಂಟ್ಸ್ ಎಲ್ಲ ಸೇರಿ ಕಂಟಿನ್ಯೂಸ್ ಆಗಿ ಕರ್ನಾಟಕದಲ್ಲಿ ಮಾಡಿದಂತ ಒಂದು ಪ್ರಯೋಗ ಇವತ್ತೊಂದು ದಿವಸ ಕರ್ನಾಟಕದಲ್ಲಿ ನಂಬರ್ 1 ಪೊಸಿಷನ್ ನಲ್ಲಿ ಇಡೀ ರಾಷ್ಟ್ರದಲ್ಲಿ ಕರ್ನಾಟಕ ಸಿಗ್ನೇಚರ್ ಕ್ಯಾಂಪೇನ್ ನಲ್ಲಿ ನಿಂತಿದೆ. ಸುಮಾರು 1,12,445,000 ಇದನ್ನ ಸಿಗ್ನೇಚರ್ ನ ಸಂಗ್ರಹ ಮಾಡೋದ್ರಲ್ಲಿ ಯಶಸ್ವಿ ಆಗ್ಲಿಕ್ಕೆ ನಮ್ಮ ಇವತ್ತು ಕೆಪಿಸಿಸಿ ಅಧ್ಯಕ್ಷರು ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಇವತ್ತು ನಡೆದಿದೆ. ಅದಕ್ಕೆ ನಾವು ಇವತ್ತು ದಿವಸ ಏನು ನಾವು ಇದಕ್ಕೆಲ್ಲ ತಂದಿದ್ದೀವಿ, ಇವತ್ತು ಎಸಿಸಿ ಸಬ್ಮಿಟ್ ಮಾಡಲಿಕ್ಕೆ ನಮ್ಮ ಪಿಸಿಸಿ ಪ್ರೆಸಿಡೆಂಟ್ ನೇತೃತ್ವದಲ್ಲಿ ಅದನ್ನ ಎಸಿಸಿ ಅಧ್ಯಕ್ಷರಿಗೆ ಸನ್ಮಾನ್ಯ ಎಸಿಸಿ ಅಧ್ಯಕ್ಷರಿಗೆ ಈ ಮುಖಾಂತರ ಒಂದು ಬಾಕ್ಸ್ ಶಾಂಪಲ್ ಆಗಿ ಒಂದನ್ನ ಅವ್ರಿಗೆ ಸಲ್ಲಿಸೋದಕ್ಕೆ ಕೆಪಿಸಿಸಿ ಅಧ್ಯಕ್ಷರು ಇಲ್ಲಿ ಬಂದು ಕೂತಿದ್ದಾರೆ. ಅದನ್ನ ದಯವಿಟ್ಟು ಕೆಪಿಸಿಸಿ ಅಧ್ಯಕ್ಷರು ತಾವು ಒಂದೆರಡು ಮಾತಾಡಿ ತದನಂತರ ಎಸಿಸಿ ಅಧ್ಯಕ್ಷರಿಗೆ ಅದನ್ನ ಸಬ್ಮಿಟ್ ಮಾಡಬೇಕು ಅಂತ ಅನ್ನೋದು